ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅದೇ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ SSP ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ಸ್ ಇದೆ. ನಿಮ್ಮ ಒಂದು ಲೆವೆಲ್ ಯಾವ ಲೆವೆಲ್ ವೆರಿಫಿಕೇಷನ್ಸ್ ಆಗಿದೆ, ಅಮೌಂಟ್ ಯಾರಿಗೆಲ್ಲ ರಿಲೀಸ್ ಆಗಿದೆ, ಕಂಪ್ಲೀಟಾಗಿ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಖಂಡಿತ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಮಾಡುವಂಥ ಸಣ್ಣ ಒಂದು ಸಬ್ಸ್ಕ್ರೈಬ್ ಲೈಕ್ ಕೂಡ ತುಂಬ ಮೋಟಿವೇಶನ್ ಸಿಗುತ್ತೆ ನಮಗೆ ಇನ್ಫಾರ್ಮೇಷನ್ಸ್ ತಿಳ್ಕೊಂಡು ವೀಡಿಯೋ ಮಾಡೋಕ್ಕೆ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನಾನು ಈ ಥರ SSP ಈ ನಡುವೆ ನಾನು ವೀಡಿಯೋಸ್ ಮಾಡಿ ಬಿಟ್ಟಿದ್ದೀನಿ. ಯಾಕಂದರೆ SSP ಕಡೆ ಒಂದು ಅಪ್ಡೇಟ್ಸ್ ಬರೋದು ಸ್ವಲ್ಪ ಕಡಿಮೆ ಆಗಿತ್ತು. ಬಟ್ ಏನೋ ಒಂದು ಸಣ್ಣ ಅಪ್ಡೇಟ್ಸ್ ಬಂದರೂ ಅದೇನು ವೀಡಿಯೋ ಮಾಡುತ್ತೆ ಅಂತ ವಾಟ್ಸಪ್ ಚಾನಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಮಾಡ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ. ಅಲ್ಲೋಗಿ ಜಾಯ್ನ್ ಆಗಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸಲ್ಲಿ ಸಿಗ್ತಾ ಹೋಗುತ್ತಂತ. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. SSP ಕಡೆಯಿಂದ ನೀವು ಈ ಥರ ಎಷ್ಟೊಂದು ಜನ ಅಪ್ಲಿಕೇಶನ್ ಹಾಕಿದ್ದೀರಾ. ನಾವು ಇನ್ನೂ ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಕೂಡ ಆಗಿಲ್ಲ, ಮತ್ತು ಫೋರ್ತ್ ಲೆವೆಲ್ ವೆರಿಫಿಕೇಷನ್ಸ್ ಅವೇಟೆಡ್ ಇದೆ, ಅಮೌಂಟ್ ಯಾವ ಬರುತ್ತೆ, ಈ ಥರ ಕಂಟಿನ್ಯೂಸ್ ಕ್ವಶನ್ಸ್ ಅದರ ಕೇಳ್ತಿದ್ರಿ. ನೋಡಿ, ಫಸ್ಟ್ ಲೆವೆಲಲ್ಲಿ ವೆರಿಫಿಕೇಷನ್ಸ್ ಯಾರ್ಯಾರಿಗೆ ಆಗಿದೆ ಯಾರ್ಯಾರಿಗೆ ಆಗಿಲ್ಲ ಅಂತ ಕೇಳ್ತಾ ಇದ್ದರೆ, ನೀವೇನಾದರೂ ಮೈನಾರಿಟಿ ಸ್ಟೂಡೆಂಟ್ಸ್ ಆಗಿ ನಾನೀಗ ಒಂದು ಎಕ್ಸಾಂಪಲ್ ಆಗಿ ಚೆಕ್ ಮಾಡಿಸ್ತೀನಿ ನಿಮಗೆ. ನೀವು ಮೈನಾರಿಟಿ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮ್ಗೆ ಆಲ್ರೆಡಿ ನಿಮಗೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಆದ್ರೆ ಆಗಿದೆ. ನೀವೇನಾದರೂ BC ಅಂದರೆ ನೀವು ಹಿಂದುಳಿದ ಕಲ್ಯಾಣ ವರ್ಗ ಆ ಒಂದು ಇಲಾಖೆಯಲ್ಲಿ ಬಂದ್ಬಿಟ್ಟಿದ್ರೆ ನೀವು ಮಾತ್ರ ಇನ್ನೂ ನಿಮಗೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಆದರೆ ಆಗಿಲ್ಲ. ಓಕೆನಾ? ಈಗ ನಾನು ಎಕ್ಸಾಂಪಲ್ ಇಲ್ಲೇ ಲಾಗಿನ್ ಆಗದೆ ತೋರಿಸ್ತೀನಿ ಒಂದು ಸ್ಟೂಡೆಂಟ್ಸ್ದು. ನಿಮಗೆ ಲಾಗಿನ್ ಆದಾಗ ನಿಮಗೆ ಗೊತ್ತಾಗುತ್ತೆ ಏನೇನಾಗಿದೆ ಅನ್ನೋದು. ಇದು ನಾನು ಬಂದ್ಬಿಟ್ಟು SC ST ಸ್ಟೂಡೆಂಟ್ಸ್ದು ಜಸ್ಟ್ ತಾನೇ ಈಗ ನಿನ್ನೆ ತಾನೇ ಇದು ಅಪ್ಲೈ ಮಾಡಿರೋಂಥ ಸ್ಟೂಡೆಂಟ್ಸ್. ಈ ಹುಡುಗ ಏನಾಗಿದೆ ಅಂತ ಈ ಒಂದು ಅಪ್ಲಿಕೇಶನ್ ನೋಡೋಣ. ಸ್ಟೇಟಸ್ ನೋಡ್ತಾ ಹೋದರೆ ನೀವು ಇಯರ್ ವೈಸ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ರೆ ನಿಮಗೆ ಈ ವರ್ಷ ಸೆಲೆಕ್ಟ್ ಮಾಡ್ಕೊಳ್ಳಿ 2025-26 ವಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಥರ ಸ್ಟೇಟಸ್ ಚೆಕ್ ಮಾಡಿದ್ರು ಸಾಕಷ್ಟು ಜನ ಕೇಳ್ತಿದ್ರೆ. ನೋಡಿ, ನಿಮಗೆ ಸ್ಟೇಟಸ್ ಚೆಕ್ ಮಾಡೋದು ಫಸ್ಟ್ ಆಫ್ ಆಲ್ ನಿಮ್ಗೆ ಏನು ಕಾಣಿಸುತ್ತೆ ಅಲ್ಲಿ ನೋಡಿ, ಅಪ್ಲಿಕೇಶನ್ಸ್ ವೆರಿಫಿಕೇಷನ್ ಸ್ಟೇಟಸ್ ಅಂತ ಕಾಣಿಸುತ್ತಲ್ಲ, ಅದ್ರ ಮೇಲೆ ಫಸ್ಟ್ ಲೆವೆಲ್ ಕ್ಲಿಕ್ ಮಾಡೋಕ್ಕಾಗುತ್ತೆ. ಇನ್ನು ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ನೋ ಅಂತಿದೆ. ಅಂದರೆ ಜಸ್ಟ್ ಇನ್ನೂ ಹಾಕಿ 1 ಮಂತ್ ಕೂಡ ನೋ ಅಂತಿದ್ರೆ ಏನು ತಲೆ ಕೆಡಿಸ್ಕೊಬೇಡಿ. ನೀವು ಅಪ್ಲೈ ಮಾಡಿ ಅವೆಲ್ಲ 2-3 ಮಂತ್ಸ್ ಆಗಿತ್ತು ಅಂತ ಏನು ಮಾಡಬೇಕಂತ ಹೇಳ್ತಾ ಹೋಗ್ತೀನಿ. ನೋಡಿ, ನಿಮಗಿನ್ನು ಇದು ಕಂಪ್ಲೀಟಾಗಿ ಏನು ಡೇಟಾ ಶೋ ಆಗ್ತಿಲ್ಲ, ಅಮೌಂಟ್ ಕೂಡ ಮೆನ್ಷನ್ ಆಗಿಲ್ಲ. ಇನ್ನೂ ಸ್ಟೂಡೆಂಟ್ಸು ಲಾಗಿನ್ ಆಗ್ತೀನಿ. ಈ ಥರ ಸ್ಟೂಡೆಂಟ್ಸು ನೀವು ಜಸ್ಟ್ ಆಗ್ತಿದ್ರೆ ನಿಮಗಿನ್ನ ವೆರಿಫಿಕೇಷನ್ಸ್ ಆಗಿಲ್ಲ ಅಂತ ತಿಳ್ಕೊಳ್ಳಿ. ನಿಮಗೆ ಈಗ ಅಲ್ಲೇ 2-3 ಮಂತ್ಸ್ ಆಗಿತ್ತು ವೆರಿಫಿಕೇಷನ್ಸ್ ಆಗಿಲ್ಲ ಅಂದರೆ ಏನು ಮಾಡಬೇಕಂದ್ರೆ ನೀವು ಹೋಗ್ಬಿಟ್ಟು ನೀವು ನಿಯರ್ ಇರೋ ತಾಲೂಕು ಆಫೀಸ್ ಹತ್ರ ವಿಸಿಟ್ ಮಾಡಲೇಬೇಕಾಗಿರುತ್ತೆ. ನೋಡಿ, ಇದ್ರ ಮಾರ್ಕ್ಸ್ ಕಾರ್ಡು ಅಂದರೆ ನೀವೇನೀಗ ಫಸ್ಟ್ ಇಯರ್ PUC ಓದಿರ್ತೀರ, ಇಲ್ಲ ಈಗ ಸೆಕೆಂಡ್ ಸೆಮ್ ಹುಡುಗೇನು ಫಸ್ಟ್ PUC ನಿಮಗೆ ಕೆ ಬೋರ್ಡ್ ಕಡೆಯಿಂದ ಇವರಿಗೆ ಮಾರ್ಕ್ಸ್ ಅಪ್ಡೇಟ್ ಆಗಿಲ್ಲ. ಅದಕ್ಕೆ ಅವರೇ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ ಅಂದರೆ ನೀವು ಮಾರ್ಕ್ಸ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿ ಅಂತ ಕಾಲ್ ಮಾಡಿ ಕೂಡ ಹೇಳಿದ್ದಾರಂತೆ. ಅವಾಗ ನೀವು ನಿಯರ್ ಇರೋ ನಿಮ್ಮ ತಾಲೂಕು ಆಫೀಸ್ ಹತ್ರ ವಿಸಿಟ್ ಮಾಡಿಬಿಟ್ಟು ನಿಮಗೆ ಯಾವುದು ಹತ್ರ ಆಗುತ್ತೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಮಾರ್ಕ್ಸ್ ಕಾರ್ಡು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ತೊಗೋಬೇಕಾಗಿರುತ್ತೆ. ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ತೊಗೊಂಡು ನೀವು ಏನು ಮಾಡಬೇಕು, ಲಾಗಿನ್ ಆಗಬೇಕಾಗಿರುತ್ತೆ. ಇದು ಖಂಡಿತ ನಿಜ. ಓಕೆನಾ? ಮಾಡಿ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಅಪ್ಡೇಟ್ ಅದನ್ನು ಮಾಡಿಸ್ಬೇಕಾಗಿರುತ್ತೆ. ಅಪ್ಲೋಡ್ ಮಾಡಿಸಿದ್ರೆ ನಿಮಗೆ ಅಪ್ಡೇಟ್ ಆಗುತ್ತೆ ಆಟೋಮೆಟಿಕ್ಲಿ. ವಿತಿನ್ 1 ವೀಕಲ್ಲಿ ನೀವು ಆವಾಗ ವೆರಿಫಿಕೇಷನ್ಸ್ ಆಗಿದೆ ಅಂತ ನೀವು ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇದೇ ಒಂದು ವೆಬ್ಸೈಟಲ್ಲಿ ಬಂದು. ಓಕೆ, ಈಗ ನಿಮ್ಮದು ಸ್ವಲ್ಪ ಜನದ್ದು ಮೈನಾರಿಟಿ ಸ್ಟೂಡೆಂಟ್ಸ್ದು ಆಲ್ರೆಡಿ ವೆರಿಫಿಕೇಷನ್ಸ್ ಆಗಿದೆ ಅಂತ ಹೇಳಿದೆ. ನಾನು ಆಲ್ರೆಡಿ ಸ್ಟೂಡೆಂಟ್ಸ್ ಚೆಕ್ ಕೂಡ ಮಾಡಿದ್ದೀನಿ. ನೀವು ಚೆಕ್ ಮಾಡ್ಕೊಳ್ಳಿ. ಮೈನಾರಿಟಿ ಸ್ಟೂಡೆಂಟ್ಸ್ ಅಂದರೆ ನಿಮ್ಮ ಅಪ್ಲಿಕೇಶನ್ಸ್ ವೆರಿಫಿಕೇಷನ್ಸ್ ಆಗಿದೆ ಫಸ್ಟ್ ಲೆವೆಲ್ ಆ್ಯಂಡ್ ಸೆಕೆಂಡ್ ಲೆವೆಲು. ಇನ್ನು ಥರ್ಡ್ ಲೆವೆಲ್ ಕೂಡ ಅಮೌಂಟ್ ಕೂಡ ಮೆನ್ಷನ್ ಆಗಿಲ್ಲ, ಒಬ್ಬರಿಗೆ ಮೆನ್ಷನ್ ಆಗ್ತಿದೆ. ಓಕೆನಾ? ಫೋರ್ತ್ ಲೆವೆಲಲ್ಲೂ ಆಲ್ರೆಡಿ ಸ್ವಲ್ಪ ಜನದ ಅವೇಟೆಡ್ ಅಂತ ಇದೆ. ಇನ್ನು DDA ಕಡೆಯಿಂದ ಅಪ್ಡೇಟ್ ಅದರ ಆಗಿಲ್ಲ. ಹಿಂದುಳಿದ ಕಲ್ಯಾಣ ಇಲಾಖೆ ಅಂದರೆ BCWD ಸ್ಟೂಡೆಂಟ್ಸ್ ಅಂತ ಬಂದರೆ ಇನ್ನೂ ಈಗ ತಾನೇ ಸ್ವಲ್ಪ ಈಗ ಅಪ್ಲೈ ಮಾಡಿದವ್ರದ್ದು ಯಾರು ವೆರಿಫಿಕೇಷನ್ಸ್ ಆಗಿಲ್ಲ. ಬಟ್ ಆಲ್ರೆಡಿ ತುಂಬ ಮಂದಿ ಆಗಿದವ್ರಿಗೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಆಗಿದೆ. ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಹೇಳ್ತೀನಿ ನೋಡಿ, ಕೇಳಿಸ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್, ಯಾರ್ಯಾರ್ದು ಇನ್ನೂ ಅಪ್ಲಿಕೇಶನ್ಸ್ ವೆರಿಫಿಕೇಷನ್ಸ್ ಆಗಿಲ್ಲ ಅವ್ರಿಗೆ ವೆರಿಫಿಕೇಷನ್ಸ್ ಆಗಬೇಕು ನಮ್ಮದು ಅಂತಂದರೆ ಏನು ಮಾಡ್ಬೇಕಂತ ಹೇಳಿದೆ. ನಾನು ಆಲ್ರೆಡಿ ನಿಯರ್ ಇರೋ ತಾಲೂಕು ಆಫೀಸ್ ಹತ್ರ ವಿಸಿಟ್ ಮಾಡಿ ಅಂದೆ. ಬಟ್ ಆಗಿಲ್ಲ ಅಂದರೆ ಏನು ಮಾಡಬೇಕು, ನೀವು ನಿಮ್ಮ ಒಂದು ಸ್ಟೇಟಸ್ ಏನಿದೆ ಅನ್ನೋ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಮತ್ತು ನಿಮ್ದು ಯಾವುದು ಡಿಪಾರ್ಟ್ಮೆಂಟ್ ಬರುತ್ತೆ, ಲೈಕ್ ನಿಮ್ಮ BCWDನೋ ಇಲ್ಲ SC ST ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟೋ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟೋ ಇಲ್ಲ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತಲ್ಲ, ಆ ಡಿಪಾರ್ಟ್ಮೆಂಟ್ಗೆ ಮೇಲ್ ID ತೊಗೊಂಡು ನಿಮ್ಮ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಮಾರ್ಕ್ಸ್ ಕಾರ್ಡ್ನ ತೊಗೊಂಡು ಅಟ್ಯಾಚ್ ಮಾಡಿ ಮೇಲ್ ಮಾಡಿ. ಇದು ಒಂದು ರೀತಿಯಲ್ಲಿ ನಿಮಗೆ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನಲ್ಲೇ ವೆರಿಫಿಕೇಷನ್ಸ್ ಆದರೆ ಮಾಡಿರಬೇಕಾಗುತ್ತೆ. ಸ್ವಲ್ಪ ಜನ ಆಫ್ಲೈನ್ಗೆ ಎಲ್ಲಿ ಸಿಗುತ್ತೆ ನಮಗೆ ಇವೆಲ್ಲ ಡಿಪಾರ್ಟ್ಮೆಂಟ್ಸು ಎಲ್ಲಿ ಸಿಗ್ತಾವೆ ಅಂತಂದರೆ ಪ್ರತಿಯೊಂದು ತಾಲೂಕು ಆಫೀಸಲ್ಲಿ ಇವೆಲ್ಲ ಡಿಪಾರ್ಟ್ಮೆಂಟ್ಸ್ ಇದ್ದೇ ಇರ್ತಾವೆ. ಹೋಗಿ ಚೆಕ್ ಮಾಡಿಕೊಂಡು ನೀವು ನೋಡಿದರೆ ಗೊತ್ತಾಗುತ್ತೆ. ಪ್ರತಿಯೊಂದು ತಾಲೂಕು ಆಫೀಸಲ್ಲಿ ಇದು ಸಿಗ್ತಾವೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಈಗ ಇನ್ನೂ ಸ್ವಲ್ಪ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು, ಈಗ ಅಪ್ಲಿಕೇಶನ್ಸ್ ವೆರಿಫಿಕೇಷನ್ ಆಗಿದೆ, ಅಮೌಂಟ್ ಯಾವಾಗ ಬರುತ್ತೆ, ಇದೊಂದು ಕ್ವಶನ್ಸ್ ಕಂಟಿನ್ಯೂಸ್ ಕೇಳೋದಂತ ಕ್ವಶನು. ನೋಡಿ, ಇದಕ್ಕೆ ಕರೆಕ್ಟ್ ಆನ್ಸರ್ ಮಾಡ್ತೀನಿ. ನೋಡಿ, ಯಾವುದೇ ಒಂದು ಸ್ಟೂಡೆಂಟ್ಸ್ ಆಯಿತು, ಯಾವುದೇ ಒಂದು SSP ಡಿಪಾರ್ಟ್ಮೆಂಟ್ ಅದು ಅಮೌಂಟ್ ಇದೆ ಎಕ್ಸಾಕ್ಟ್ ಆಗಿ ಯಾರಿಗೆ ಬರುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ. ಯಾಕಂದರೆ SSP ಅವರಿಗೆ ಗೌರ್ಮೆಂಟ್ ಕಡೆಯಿಂದ ಫಂಡ್ ಬರಬೇಕು. ಓಕೆನಾ? ಇವಾಗ ಫಂಡ್ ಬಂದಿದೆ.
ನಾನು ಹೇಳ್ತಿದ್ದಿಲ್ಲ, ಹೋದ ಸರಿ ಫಂಡ್ ಬಂದಾಗ ನಾನು ಅಪ್ಡೇಟ್ ಮಾಡಿದ್ದೆ, ಇವಾಗೂ ಫಂಡ್ ಬಂದಿದೆ. ಫಂಡ್ ಬಂದಿರೋದ್ರಿಂದ ನಿಮ್ಮ ಅಪ್ಲಿಕೇಶನ್ಸ್ ವೆರಿಫಿಕೇಷನ್ಸ್ ಆಗಿದೆ. ಯಾರ್ದು ವೆರಿಫಿಕೇಷನ್ಸ್ ಆಗಿದೆ ಎಲ್ಲರಿಗೂ ಅಮೌಂಟ್ ಬರುತ್ತೆ. ಗೌರ್ಮೆಂಟ್ ಕಡೆ ಫಂಡ್ ಬಂದಾಗ ನಿಮಗೆ ಏನಾಗುತ್ತೆ, ನಿಮ್ಮ ಆಲ್ರೆಡಿ ನಿಮ್ಮ ಅಪ್ಲಿಕೇಶನ್ಸ್ ವೆರಿಫಿಕೇಷನ್ಸ್ ಆಗಿ ನಿಮಗೆ ಅಮೌಂಟನ್ನು ರಿಲೀಸ್ ಮಾಡ್ತಾರೆ. ಇದು ಪ್ರತಿ ವರ್ಷ ಆಗೋಂಥದ್ದು. ಇವಾಗ ತಾನೇ ಜಸ್ಟ್ ಗೌರ್ಮೆಂಟ್ ಅಮೌಂಟ್ ಅದು ರಿಲೀಸ್ ಮಾಡಿದೆ. ಈಗ ಯಾರು ಅಪ್ಲೈ ಮಾಡ್ತಿದ್ದೀರಾ ಮತ್ತು ಅಪ್ಲೈ ಮಾಡಿದರೆ ವೆರಿಫಿಕೇಷನ್ಸ್ ಆಗಿದೆ, ಆದಷ್ಟು ಬೇಗ ವಿತಿನ್ ಒಂದು 15-20 ಡೇಸಲ್ಲಿ ನಿಮ್ಮ ಅಮೌಂಟ್ ಆದರೆ ಕ್ರೆಡಿಟ್ ಆಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ. ಅಮೌಂಟ್ ಬಂದ ತಕ್ಷಣ ಮತ್ತೆ ಅಪ್ಡೇಟ್ ಮಾಡ್ತಿದ್ದೀನಿ. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ, ಇಲ್ಲಾಂದ್ರೆ ಇದೇ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಳ್ಳಿ. ನಿಮಗೆ ಅಪ್ಡೇಟ್ ಬಂದ ತಕ್ಷಣ ಹೋಗಿ ಹೋಗುತ್ತೆ. ನಿಮಗೆ ಏನು ಅಮೌಂಟ್ ಬಂದಿಲ್ಲ ಅಂದರೆ ನಾನು ನೆಕ್ಸ್ಟ್ ಏನು ಪ್ರೊಸೀಜರ್ ಮಾಡಬೇಕಂತ ಕೂಡ ಹೇಳ್ತಾ ಹೋಗ್ತೀನಿ. ಓಕೆನಾ? ಈಗ ಅಮೌಂಟ್ ಅನ್ನೋದು ರಿಲೀಸ್ ಆಗಿದೆ, ಆದಷ್ಟು ಬೇಗ ಅಮೌಂಟ್ ಬರುತ್ತೆ. ನಿಮ್ಮದು ಯಾವ ಲೆವೆಲ್ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಯಾಕಂದರೆ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್ ಬಂದ್ಬಿಟ್ಟು ಡಿ ಜಸ್ಟ್ ಅಪ್ಲೋಡ್ ಆಗಬೇಕಿತ್ತು, ಡಿ ಕಡೆಯಿಂದ ಅಪ್ಲೋಡ್ ಆಗಬೇಕಿತ್ತು ಅಂದರೆ ಆದಷ್ಟು ಬೇಗನೆ ಅಪ್ಲೋಡ್ ಆಗಿಬಿಟ್ಟು ನಿಮಗೆ ಅಮೌಂಟ್ ಆದರೆ ಬರುತ್ತೆ ಆದಷ್ಟು ಬೇಗನೆ. ಓಕೆ, ಎನಿವೇ ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಗೆ ಏನು ಮಾಡ್ತೀನಿ ಕಮೆಂಟಲ್ಲಿ ಆನ್ಸರ್ ಮಾಡ್ತೀನಿ, ಇಲ್ಲ ಡೆಡಿಕೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ನೀವು ಮಾಡುವಂಥ ಕಮೆಂಟ್ಸ್ ಏನಾಗುತ್ತೆ ನಿಮ್ಮ ಡೌಟ್ಸ್ಗಳು ಕ್ಲಿಯರ್ ಆಗ್ತಾ ಹೋಗುತ್ತೆ. ಇಲ್ಲಾಂದರೆ ಅದನ್ನೇ ನಾನು ತಿಳ್ಕೊಂಡು ಅದ್ರ ಬಗ್ಗೆ ನಾನು ಪ್ರೊಸೀಜರ್ ತೊಗೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವಾಗ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.